ಫ್ರೆಂಡ್, ಬಿಗ್ ಬಾಸ್ ಕಡೆಯಿಂದ ಅಫಿಷಿಯಲ್ ಆಗಿ ಕಂಟೆಸ್ಟೆಂಟ್ ರಿವೀಲ್ ಆಗಿದೆ ಫ್ರೆಂಡ್. ಅಫಿಷಿಯಲ್ ಆಗಿ ಫಸ್ಟ್ ಕಂಟೆಸ್ಟೆಂಟ್ ಬಂತು ಯಾರು, ಹಾಗೆ ಸೆಕೆಂಡ್ ಯಾರು, ಥರ್ಡ್ ಯಾರು ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಾಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪಾಸ್ ಮಾಡಿ. ನೀವು ಆರಾಮ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಫಸ್ಟ್ ಕಂಟೆಸ್ಟೆಂಟ್ ಆಗಿ ಸತ್ಯ ಸೀರಿಯಲಲ್ಲಿ ನಟಿಸಿರುವಂತಹ ಗೌತಮಿ ಅವರು ಫಸ್ಟ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ ಫ್ರೆಂಡ್. ಇವರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಯಾಕಂದರೆ ನಾನು ಕೂಡ ಸೀರಿಯಲ್ ನೋಡಲ್ಲ. ಇವರ ಸೀರಿಯಲ್ ಏನೋ ಭಾಳ ದಿನ ಇತ್ತಂತೆ, ಸತ್ಯ ಸೀರಿಯಲ್ಲು ಭಾಳ ದಿನ ಇತ್ತಂತೆ. ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಗೌತಮಿ ಅವರು ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್. ಎರಡನೇದಾಗಿ ಯಾರಪ್ಪ ಅಂದರೆ ಚೈತ್ರ ಕುಂದಾಪುರ್. ಇವರು ನೋಡಿದ್ದೀರ ಫ್ರೆಂಡ್, ಕೆಲವಷ್ಟು ದಿನಗಳ ಹಿಂದೆ ಇವರ ಬಗ್ಗೆ ಸ್ವಲ್ಪ ಜೈಲಿಗೆ ಹೋಗ್ತಾರೆ ಅನ್ನೋದು ಸುದ್ದಿ ಬಂದಿತ್ತು. ಆದರೆ ಕನ್ಫರ್ಮೇಷನ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವ್ರ ಬಗ್ಗೆ ಏನೇನೋ ಕೇಸ್ಗಳಾಗಿತ್ತು, ಇದ್ರ ಬಗ್ಗೆ ಅಷ್ಟೇ ಗೊತ್ತು. ಇನ್ನು ಇದು ಬಿಟ್ಟು ಬೇರೆ ಎಲ್ಲಿ ಕಡೆ ನಾನು ನೋಡಿಲ್ಲ. ಜಾಸ್ತಿ ನೋಡಿರ್ಬೋದು ಕೆಲವಷ್ಟು ಜನ, ಆದರೆ ಇವರ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಫ್ರೆಂಡ್. ಇವರು ಬಂದುಬಿಟ್ಟು ಫಸ್ಟ್ ಗೌತಮಿ, ಸೆಕೆಂಡ್ ಲಾಯರ್ ಜಗದೀಶ್ ಅವರು. ನಿನ್ನೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್, ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಸೆಕೆಂಡ್ ಜಗದೀಶ್, ಮೂರನೇ ಪ್ಲೇಸಿಗೆ ಕನ್ಸಲ್ಟೆಂಟ್ ಆಗಿ ಚೈತ್ರ ಕುಂದಾಪುರ್ ಅವರು ಸೆಲೆಕ್ಟ್ ಆಗಿದ್ದಾರೆ ಫ್ರೆಂಡ್. ಚೈತ್ರ ಕುಂದಾಪುರ್ ಹಿಂದುತ್ವವಾದಿ. ಅವರು ಕೂಡ ಅಲ್ಲಿ ಹಿಂದುತ್ವನೇ ಪವರ್ಫುಲ್ಲಾಗಿ ಚರ್ಚೆ ಮಾಡುವಂಥ ರೀತಿ ಕಾಣುತ್ತೆ ಫ್ರೆಂಡ್. ನೋಡೋಣ ಫ್ರೆಂಡ್, ಇವರು ಗೌತಮಿ ಹಾಗೆ ಚೈತ್ರ ಕುಂದಾಪುರ್ ಇದು ಮೂರನೇ ಪ್ಲೇಸಿಗೆ ಆಯ್ಕೆ ಆಗಿದ್ದಾರೆ ಫ್ರೆಂಡ್. 7ನೇ ಪ್ಲೇಸಿಗೆ ಜಗದೀಶ್ ಅವರು ಆಯ್ಕೆ ಆಗಿದ್ದಾರೆ. ಹಾಗೆ ಇನ್ನು ಯಾರೆಲ್ಲ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಅವರು ಕೂಡ ರಿವೀಲ್ ಮಾಡ್ತೀನಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಫ್ರೆಂಡ್. ಗೌತಮಿ ಬಂದಿದ್ದಕ್ಕೆ ಹಾಗೆ ಚೈತ್ರ ಕುಂದಾಪುರ್ ಬಂದಿದ್ದಕ್ಕೆ ನಿಮಗೆ ಅನ್ಸದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಬಾಯ್.